ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮಾರ್ಚ್ ತಿಂಗಳ 23ನೇ ತಾರೀಕಿನ ಭಾನುವಾರದ ದೇವರ ವಾಕ್ಯವು ಗುಣಪಡಿಸುವ ಉಡುಗೊರೆಗಳು. ಮತ್ತು ದೇವರು ಸಭೆಯಲ್ಲಿ ಕೆಲವರನ್ನು ಇರಿಸಿದ್ದಾನೆ. ಮೊದಲು ಅಪೊಸ್ತಲರು, ಎರಡನೆಯದಾಗಿ ಪ್ರವಾದಿಗಳು, ಮೂರನೆಯದಾಗಿ ಶಿಕ್ಷಕರು, ನಂತರ ಪವಾಡಗಳು, ನಂತರ ಗುಣಪಡಿಸುವ ವರಗಳು, ಸೇವೆಗಳು, ಸರ್ಕಾರಗಳು, ವಿವಿಧ ಭಾಷೆಗಳ ವರಗಳು. 1 ಕೊರಿಂಥದವರಿಗೆ 12:28. ಯೇಸು ಕ್ರಿಸ್ತನೇ ರೋಗಿಗಳನ್ನು ಗುಣಪಡಿಸಿ ಅಧಿಕಾರವನ್ನು ತನ್ನ ಶಿಷ್ಯರಿಗೆ ಕೊಟ್ಟನು. ಸತ್ಯವೇದವು ಹೇಳುತ್ತದೆ, ಆತನು ತನ್ನ 12 ಮಂದಿ ಶಿಷ್ಯರನ್ನು ತನ್ನ ಬಳಿಗೆ ಕರೆದು ಅವರಿಗೆ ಅಶುದ್ಧಾತ್ಮಗಳ ಮೇಲೆಯೂ ಎಲ್ಲಾ ರೀತಿಯ ರೋಗಗಳ ಮೇಲೆಯೂ ವ್ಯಾಧಿಗಳ ಮೇಲೆಯೂ ಅಧಿಕಾರ ಕೊಟ್ಟನು. ಮತ್ತಾಯ 10:1. ನೀವು ದೈವಿಕ ಸೌಕರ್ಯ ಮತ್ತು ಆರೋಗ್ಯಕ್ಕಾಗಿ ಪ್ರಾರ್ಥಿಸುವುದು ಮಾತ್ರವಲ್ಲ, ಗುಣಪಡಿಸುವ ಶಕ್ತಿಗಾಗಿಯೂ ಕರ್ತನನ್ನು ಕೇಳಬೇಕು. ಅದು ಶಿಷ್ಯರಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ವಿಶ್ವಾಸಿಗೂ ಸೇರಿದೆ. ಯೇಸು ಕ್ರಿಸ್ತನನ್ನು ನಂಬುವವರೊಂದಿಗೆ ಈ ಚಿಹ್ನೆಗಳು ಕಂಡುಬರುತ್ತವೆ ಎಂದು ಹೇಳಿದನು. ಮತ್ತು ಅವುಗಳಲ್ಲಿ ಪ್ರಮುಖವಾದದ್ದು, ಅವರು ರೋಗಿಗಳ ಮೇಲೆ ಕೈಗಳನ್ನು ಇಡುತ್ತಾರೆ ಮತ್ತು ಅವರು ಚೇತರಿಸಿಕೊಳ್ಳುತ್ತಾರೆ. ಮಾರ್ಕನು 16:18. ಯೇಸು ಕ್ರಿಸ್ತನ ಮಾತುಗಳನ್ನು ಮತ್ತೊಮ್ಮೆ ಪರಿಗಣಿಸಿ, ಆತನು ಪ್ರೀತಿಯಿಂದ ಆಜ್ಞಾಪಿಸುತ್ತಾನೆ, ರೋಗಿಗಳನ್ನು ಗುಣಪಡಿಸಿರಿ, ಕುಷ್ಠರೋಗಿಗಳನ್ನು ಶುದ್ಧ ಮಾಡಿರಿ, ಸತ್ತವರನ್ನು ಎಬ್ಬಿಸಿರಿ, ದೆವ್ವಗಳನ್ನು ಬಿಡಿಸಿರಿ. ನೀವು ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ. ಮತ್ತಾಯ 10:8. ಹೌದು, ಯೇಸುಕ್ರಿಸ್ತನ ಗುಣಪಡಿಸುವ ಶಕ್ತಿಯು ನಿಮ್ಮ ಮೇಲೆ ಇಳಿದಾಗ ಕರ್ತನು ಖಂಡಿತವಾಗಿಯೂ ನಿಮ್ಮ ಕೈಗಳನ್ನು ಗುಣಪಡಿಸುವ ಕೈಗಳಾಗಿ, ಆಶೀರ್ವಾದದ ಕೈಗಳಾಗಿ ಪರಿವರ್ತಿಸುವನು. ಯೇಸುವಿನ ಶಿಷ್ಯನಾದ ಪೇತ್ರನು ದೇವಾಲಯದ ದ್ವಾರದಲ್ಲಿ ಕುಳಿತಿದ್ದ ಭಿಕ್ಷುಕನನ್ನು ಕಂಡನು. ತಕ್ಷಣವೇ ಅವನು ಅವನ ಕೈಯನ್ನು ಹಿಡಿದು ಮೇಲಕ್ಕೆತ್ತಿ, ಯೇಸು ಕ್ರಿಸ್ತನ ನಾಮದಲ್ಲಿ ಎದ್ದು ನಡೆ ಅಂದನು. ತಕ್ಷಣವೇ ಅವನ ಪಾದಗಳು ಮತ್ತು ಕಣಕಾಲುಗಳು ಬಲಗೊಂಡವು. ಅಪೊಸ್ತಲರ ಕೃತ್ಯಗಳು 3:6-7. ಯೇಸುವನ್ನು ಪ್ರೀತಿಸಿದ ಇನ್ನೊಬ್ಬ ವ್ಯಕ್ತಿಯ ಹೆಸರು ಸ್ಟೇಫಾನ. ಸತ್ಯವೇದವು ಅವನ ಬಗ್ಗೆ ಹೇಳುತ್ತದೆ, ಸ್ಟೇಫಾನನು ನಂಬಿಕೆ ಮತ್ತು ಶಕ್ತಿಯಿಂದ ತುಂಬಿದವನಾಗಿ ಜನರಲ್ಲಿ ದೊಡ್ಡ ಅದ್ಭುತಗಳನ್ನು ಮತ್ತು ಸೂಚಕ ಕಾರ್ಯಗಳನ್ನು ಮಾಡಿದನು. ಅಪೊಸ್ತಲರ ಕೃತ್ಯಗಳು 6:8. ಇಂದು ಅಪೊಸ್ತಲನಾದ ಪೇತ್ರನಾಗಲಿ, ಪೌಲನಾಗಲಿ, ಸ್ಟೇಫಾನನಾಗಲಿ, ಫಿಲಿಪ್ಪನಾಗಲಿ ನಮ್ಮ ನಡುವೆ ಇಲ್ಲ. ಆದರೆ ನಾವು ಹಾಗೆ ಇದ್ದೇವೆ. ಕರ್ತನು ನಮ್ಮನ್ನು ಉಪಯೋಗಿಸಿಕೊಳ್ಳಲು ಬಯಸುತ್ತಾನೆ. ಅವರು 9 ಆಧ್ಯಾತ್ಮಿಕ ಉಡುಗೊರೆಗಳಲ್ಲಿ ಒಂದಾದ ಗುಣಪಡಿಸುವ ಉಡುಗೊರೆಯನ್ನು ನೀಡುತ್ತಾರೆ. ಆ ಉಡುಗೊರೆಯ ಮೂಲಕ ಶತ್ರುಗಳ ನೊಗವನ್ನು ಮುರಿಯಲು ಮತ್ತು ಅನಾರೋಗ್ಯವನ್ನು ಗುಣಪಡಿಸಲು ನಾವು ಸಫಲರಾಗೋಣ. ದೇವರ ಮಕ್ಕಳೇ, ಕರ್ತನು ನಿಮಗೆ ಕೊಟ್ಟಿರುವ ಆಧ್ಯಾತ್ಮಿಕ ವರಗಳನ್ನು ಹುರಿದುಂಬಿಸಿರಿ. ತಿಂಗಳಿಗೆ ಕನಿಷ್ಠ 1 ದಿನವಾದರೂ ಉಪವಾಸ ಮಾಡಿ ಕರ್ತನಲ್ಲಿ ವರಗಳನ್ನು ಮತ್ತು ಶಕ್ತಿಗಳನ್ನು ಕೇಳಿಕೊಳ್ಳಿರಿ. ಪ್ರಾರ್ಥನಾ ಸಭೆಗಳು ಮತ್ತು ಚರ್ಚ್ನ ಫೆಲೋಶಿಪ್ಗಳಲ್ಲಿ ಭಾಗವಹಿಸುವ ಮೂಲಕ ನಿಮ್ಮೊಳಗೆ ಉರಿಯುತ್ತಿರುವ ಪವಿತ್ರಾತ್ಮನ ಶಕ್ತಿಯು ಪ್ರಕಾಶಮಾನವಾಗಿ ಬೆಳಗುತ್ತಲೇ ಇರಲಿ ಎಂದು ಪ್ರಾರ್ಥಿಸಿರಿ. ಆಗ ಕರ್ತನು ನಿಮ್ಮನ್ನು ಗುಣಪಡಿಸುವ ಸೇವೆಯಲ್ಲಿ ಶಕ್ತಿಯುತವಾಗಿ ಮುನ್ನಡೆಸುವನು. ನೆನಪಿಡಿ, ನಾನು ಯಾರನ್ನು ಕಳುಹಿಸಲಿ, ನಮಗೋಸ್ಕರ ಯಾರು ಹೋಗುವರು ಎಂದು ಹೇಳುವ ಕರ್ತನ ಧ್ವನಿಯನ್ನು ನಾನು ಕೇಳಿದೆನು. ಯೆಶಾಯ 6:8. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.